ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಮ್ ಟೆಕ್ಸ್. ನಾನು ನಿಮ್ಮ ಸಿದ್ದೇಶ್. ಗೈಸ್, ನೀವೇನಾದರೂ ವಾಟ್ಸಪ್ನ ಯೂಸ್ ಮಾಡ್ತಿದ್ದೀರ ಅಂದರೆ ಅದರಲ್ಲಿ ನೀವು ಆನ್ಲೈನ್ ಇದ್ದರೆ ಆನ್ಲೈನ್ ಇರೋದನ್ನ ತೋರಿಸ್ತಾ ಇರುತ್ತೆ. ಸೊ ನೀವು ನಿಮಗೆ ಅದನ್ನ ತೋರ್ಸೋಕೆ ಇಷ್ಟ ಇಲ್ವಾ, ಅಥವಾ ಆನ್ಲೈನ್ ಇದ್ದರೂ ಸಹ ಆನ್ಲೈನ್ ಇದ್ದೀರಾ ಅಂತ ಗೊತ್ತಾಗಬಾರ್ದು ಅಂತಂದರೆ ಇವತ್ತು ನಾನು ಹೇಳೋ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆಪ್ಪ ಅಂತಂದರೆ ನೀವು ಆನ್ಲೈನ್ ಇದ್ದರೂ ಸಹ ಯಾರಿಗೂ ನೀವು ಆನ್ಲೈನ್ ಇದ್ದೀರಾ ಅಂತ ತೋರಿಸಲ್ಲ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದಕ್ಕೆ ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿಯಾದ ಸ್ವಲ್ಪ ಆಪ್ಷನ್ಸ್ಗಳು ಬರ್ತವೆ. ಸೊ ಇಲ್ಲಿ ಪ್ರೈವೇಸಿ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಇದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ, ಹೂ ಕ್ಯಾನ್ ಸಿ ಮೈ ಲಾಸ್ಟ್ ಸೀನ್ ಅಂತ. ಸೊ ಇದು ಏನಪ್ಪ ಅಂತಂದರೆ ನೀವು ಆನ್ಲೈನ್ ಎಷ್ಟೊತ್ತಿಗೆ ಬಂದಿದ್ರಿ, ಎಷ್ಟೊತ್ತಿಗೆ ಆನ್ಲೈನ್ ಬಂದು ಹೋದ್ರಿ ಅಂತ ತೋರಿಸ್ತಾ ಇರುತ್ತೆ. ನೀವು ಆಫ್ಲೈನ್ ಹೋಗಿದ್ರಿ ಅಂದರೆ ನೀವು ಎಷ್ಟೊತ್ತಿಗೆ ಆನ್ಲೈನ್ ಬಂದು ಹೋಗಿದ್ರಿ ಅಂತ ತೋರಿಸ್ತಾ ಇರುತ್ತೆ. ಸೊ ಇದನ್ನು ಆಫ್ ಮಾಡೋದು ಯಾವ ರೀತಿಯಪ್ಪ ಅಂದರೆ, ಇದನ್ನು ತೋರಿಸ್ಬಾರ್ದು ಅಂದರೆ ಯಾವ ರೀತಿ ಮಾಡಬೇಕಂದ್ರೆ ಇಲ್ಲಿ ನೋಬಡಿ ಆಪ್ಷನ್ ಇದೆ, ಆ ನೋಬಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಸೆಟ್ಟಿಂಗ್. ಓಕೆನಾ ಗೈಸ್. ನೆಕ್ಸ್ಟ್ ಸೆಟ್ಟಿಂಗ್ ಏನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ, ಹೂ ಕ್ಯಾನ್ ಸಿ ವೆನ್ ಐ ಆಮ್ ಆನ್ಲೈನ್ ಅಂತ. ಇದಂದರೆ ಏನಂದರೆ, ಸೊ ಇವಾಗ ನೀವು ಪ್ರೆಸೆಂಟಲ್ಲಿ ವಾಟ್ಸಪ್ನ ಯೂಸ್ ಮಾಡ್ತಿದ್ದೀರ ಅಂತಂದರೆ ನಿಮ್ಮ ಚಾಟ್ನ ಓಪನ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ತೋರಿಸುತ್ತೆ ಆನ್ಲೈನ್ ಅಂತ. ಸೊ ಅದನ್ನ ಯಾವ ರೀತಿಯಾಗಿ ತೋರಿಸ್ಬಾರ್ದಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂತ, ಅದನ್ನ ಆನ್ ಮಾಡ್ಕೊಳ್ಳಿ. ಸೊ ಗೈಸ್, ಇದೆರಡು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಂಡಿದ್ದೀರ ಅಂತಂದರೆ ನೀವು ಆನ್ಲೈನ್ ಇದ್ದರೂ ಸಹ ಆನ್ಲೈನ್ ಇದ್ರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಎಕ್ಸಾಂಪಲ್, ನೀವು ನಿನ್ನೆ ವಾಟ್ಸಪ್ನ ಓಪನ್ ಮಾಡಿದ್ದೀರಾ ಅಂದ್ಕೊಂಡ್ರೆ ಅದೇ ಡೇಟ್ ಮತ್ತು ಅದೇ ಟೈಮ್ನ ತೋರಿಸ್ತಾ ಇರುತ್ತೆ. ಅಲ್ಲಿ ನೀವು ಪ್ರೆಸೆಂಟಲ್ಲಿ ಆನ್ಲೈನ್ ಇದ್ದರೂ ಸಹ ಯಾರಿಗೂ ತೋರಿಸ್ತಾ ಇರಲ್ಲ. ಐ ಥಿಂಕ್ ಗೈಸ್ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೋತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಗೈಸ್. ಬಾಯ್.